ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಇದು ಬ್ಲೌಸ್ ಅಲ್ಲ, ಇದು ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಇದು ನಾನು ಯಾವುದೇ ಕ್ಲಾಸಿಗೆ ಹೋಗಿ ಕಲ್ತಿದ್ದಲ್ಲ, ಇದು ಶರ್ಟ್ ಸ್ಟಿಚ್ ಮಾಡೋದು. ನಾನೊಂದು ಶರ್ಟನ್ನು ಸ್ಕೂಲ್ ಶರ್ಟ್ನೇ ಅದನ್ನು ಬಿಚ್ಚಿ ಯಾವ ಥರ ಕಟ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ನಾನು ನೋಡಿ ಕಟ್ ಮಾಡೋದು ಕಲ್ತಿದ್ದು. ಅಂದರೆ ನಂಗೆ ಸ್ಟಿಚಿಂಗ್ ಬರ್ತಾಯಿತ್ತು. ನಾನು ಗಾರ್ಮೆಂಟ್ಸಲ್ಲಿ 1 ಇಯರ್ ಕೆಲಸ ಮಾಡಿದ್ದೀನಿ. ಅಲ್ಲಿ ಬರೀ ಗಾರ್ಮೆಂಟ್ಸಲ್ಲಿ ಶರ್ಟು ಪ್ಯಾಂಟು ಅದೇ ಸ್ಟಿಚ್ ಮಾಡ್ತಾಯಿದ್ದು ಜಾಸ್ತಿ. ಹಾಗಾಗಿ ನನಗೆ ಸ್ಟಿಚಿಂಗ್ ಬರ್ತಾಯಿತ್ತು. ಯಾವ ಥರ ಸ್ಟಿಚ್ ಮಾಡೋದು ಅಂತ ಗೊತ್ತಿತ್ತು, ಕಟಿಂಗ್ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಶರ್ಟ್ ಆಗಲಿ ಚಡ್ಡಿ ಆಗಲಿ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳಿ ನಾನು ಒಂದು ಶರ್ಟ್ ಬಿಚ್ಚಿ ನಾನು ಯಾವ ಥರ ಕಟ್ ಮಾಡಿದ್ದಾರೆ ಅಂತ ಹೇಳಿ ಫುಲ್ಲೆಲ್ಲ ಓಪನ್ ಮಾಡಿ ಬಿಚ್ಚಿ ಮತ್ತು ಪುನಃ ಹಾಗೆಯೇ ಇಟ್ಟು ನೋಡಿ ಎಷ್ಟು ಇಂಚು ಯಾವ ಥರ ಕಾಲರ್ ಮೇಲೆ ಎಷ್ಟು ಕಾಲರ್ಗೆ ಎಷ್ಟು ನೆಕ್ ಬಿಡ್ತು ಇಟ್ಕೋಬೇಕು ಅಂತ ಹೇಳಿ ಎಲ್ಲ ನೋಡಿ ಕಲ್ತಿದ್ದು ನಾನು ಇದು ಕಲ್ತಿದ್ದು ಅಂದರೆ 2012ರಲ್ಲಿ ನನ್ನ ಮಗ ಹುಟ್ಟಿದಾಗ ಅವನಿಗೆ 3 ತಿಂಗಳಿತ್ತು. ಅವನಿಗೆ ನಾನು ಫಸ್ಟ್ ಹೊಲಿದು ಹಾಕಿದ್ದು. ಚಿಕ್ಕ ಮಗು ಇದ್ದಾಗ ಒಂದು ಶರ್ಟ್ ಹೊಲಿದು ಪುಟ್ಟದಾಗೆ ಹೊಲಿದು ಹಾಕಿದ್ದು. ಆವಾಗ 3 ತಿಂಗಳು ಬಾಣಿತನದಲ್ಲಿ ಸುಮ್ಮನೆ ಇರಬೇಕಲ್ಲ ಮನೇಲಿ, ನನಗೆ ಸುಮ್ಮನೆ ಕೂರೋದು ಅಂದರೆ ಆಗೋದಿಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಶರ್ಟು ಬಿಚ್ಚಿ ನೋಡಿ ಆವಾಗನೇ ಕಲ್ತಿದ್ದು ನಾನು. ಫಸ್ಟ್ ನಂಗೆ ಬರ್ತಾ ಇರಲಿಲ್ಲ, ಬರೀ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನನ್ನ ಮಗನಿಗೆ ಹೊಲಿದು ಹಾಕಿದ್ದು. ಆವಾಗಲಿಂದ ನಾನು ನನ್ನ ಮಗಳಿಗಾಗಲಿ ನನ್ನ ಮಗನಿಗಾಗಲಿ ನಾನೇ ಸ್ಟಿಚ್ ಮಾಡ್ತಾಯಿರೋದು. ಅವನಿಗೆ ಪ್ಯಾಂಟು ಶರ್ಟು ಎಲ್ಲ ನಾನೇ ಸ್ಟಿಚ್ ಮಾಡೋದು. ನನ್ನ ಮಗ ಈಗ 7th ಓದ್ತಿದ್ದಾನೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಲ್ಲಿವರೆಗೂ ನಾನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಕಲ್ತಿದ್ದು ನಾನು. ಇವಾಗೇನು ಎಲ್ಲ ಯೂಟ್ಯೂಬಲ್ಲೇ ಬರ್ತಿದೆ. ಆವಾಗ ನಮಗೆ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು. ಯೂಟ್ಯೂಬ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನನಗೆ. ನಾನು ಟಚ್ ಸ್ಕ್ರೀನ್ ತಗೊಂಡಾಗಲೂ ಅಷ್ಟಾಗಿ ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಪ್ಯಾಚ್ ವರ್ಕ್ ಡಿಸೈನು ನಾನು ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ನಾನು ಆವಾಗಲಿಂದ ಅಂದರೆ 2009ರಲ್ಲಿ ನಾನು ಟೈಲರಿಂಗ್ ಕಲ್ತಿದ್ದು. 10th ಮುಗಿಸಿದ ತಕ್ಷಣ ನಾನು ಕಾಲೇಜಿಗೆ ಹೋಗಲಿಲ್ಲ. ಕಾಲೇಜಿಗೆ ಹೋಗಬೇಕು ಆ ಇಯರೇ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಟೈಲರ್ ಕಲ್ತಿದ್ದು. ಆವಾಗಲಿಂದ ಟೈಲರಿಂಗ್ ಇದೇ ಮಾಡ್ಕೊಂಡಿದ್ದೀನಿ. 10th ಅಷ್ಟೇ ನನ್ನ ಎಜುಕೇಷನ್ನು. ಆವಾಗಿಂದ ನನ್ನ ಟೈಲರಿಂಗ್ ಇದು. ಆವಾಗಲಿಂದ ನಾನು ಬರೀ ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಈಗ ಪ್ಯಾಚ್ ವರ್ಕ್ ಎಲ್ಲ ಬರ್ತಾ ಇರಲಿಲ್ಲ ಅವಾಗೆಲ್ಲ. ಆಮೇಲೆ ಪ್ಯಾಚ್ ವರ್ಕ್ ಡಿಸೈನು ಆವಾಗ ಟ್ರೆಂಡ್ ಇತ್ತು. ಇವಾಗ ಎಂಬ್ರಾಯ್ಡಿಂಗ್ ಎಲ್ಲ ಇದೆ ನೋಡಿ. ಒಂದೊಂದು ಕಾಲ ಚೇಂಜ್ ಆಗ್ತಿದ್ದಂಗೆ ನಾವು ಚೇಂಜ್ ಆಗಬೇಕು ನೋಡಿ. ಹಾಗೆ ಪ್ಯಾಚ್ ವರ್ಕ್ ಬಂದಾಗ ನಾನು ಆವಾಗ ಗೊತ್ತಾಗಿದ್ದು. ಈಗ ಒಂದು 7 ವರ್ಷದ ಹಿಂದೆ ನನ್ನ ಮಗಳು ಹುಟ್ಟಿದಾಗ 2017ರಲ್ಲಿ ನಾನು ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲೇ ನಾನು ನೋಡಿ ಕಲ್ತಿದ್ದು. ಆವಾಗಲೇ ನನಗೆ ಗೊತ್ತಾಗಿದ್ದು ಯೂಟ್ಯೂಬಲ್ಲೆಲ್ಲ ಹೀಗೆಲ್ಲ ಕಟ್ಟಿಂಗು ಇರುತ್ತೆ, ಸ್ಟಿಚಿಂಗು ಇರುತ್ತೆ, ಪ್ಯಾಚ್ ವರ್ಕ್ ಎಲ್ಲ ನೋಡಿ ಕಲಿಬೋದು ಅಂತ ಹೇಳಿ. ನಾನು ಅಷ್ಟು ಸ್ವಲ್ಪ ಇಂಪ್ರೂವ್ ಆಗೋ ಕಾರಣ ಯೂಟ್ಯೂಬ್ನೇ ಅಂತ ಹೇಳ್ಬೋದು. ನಾನು ಆಗಲಿಂದ ಪ್ಯಾಚ್ ವರ್ಕ್ ಆಗಲಿ ಎಂಬ್ರಾಯ್ಡ್ರಿ ಆಗಲಿ ಯೂಟ್ಯೂಬ್ ನೋಡೇ ಕಲ್ತಿದ್ದು ನಾನು. ಇವಾಗ ಎಲ್ಲ ಥರ ಮಾಡ್ತೀನಿ. ಪ್ಯಾಚ್ ವರ್ಕು ಒಂದು ಪಿಕ್ ಕಳಿಸಿ ಸಾಕು, ನಾನು ತುಂಬ ಥರ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಆ ಥರ ಮಾಡಿಬಿಡ್ತೀನಿ ಡಿಸೈನ್. ಸ್ವಲ್ಪ ನಮಗೆ ಐಡಿಯಾ ಬಂದುಬಿಡುತ್ತೆ. ಒಂದು ಸಲ 2 ಸಲ ಅಷ್ಟೇ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋ ತನಕ ಐಡಿಯಾ ಬಂದುಬಿಡುತ್ತೆ. ಹಿಂಗೆ ಮಾಡಿದರೆ ಹೀಗೆ ಬರುತ್ತೆ ಡಿಸೈನ್ ಅಂತ ಹೇಳಿ. ಹಾಗೆ ಕಲ್ತಿದ್ದೆ ನಾನು. ಇವಾಗೇನು ಎಲ್ಲ ಯೂಟ್ಯೂಬಲ್ಲಿ ಹೇಳ್ಕೊಡ್ತಿದ್ದಾರೆ, ಶರ್ಟ್ ಎಲ್ಲ ಕಲಿಬಹುದು ನೋಡಿ. ಬೇಕಾದ್ರೆ ನಾನು ಹೇಳೋ ಟ್ರಿಕ್ಸ್ನು ಉಪಯೋಗಿಸಿ ಬೇಕಾದ್ರೆ ಕಲ್ತು ನೋಡಿ. ಒಂದು ಚಿಕ್ಕ ಮಕ್ಳದ್ದು ಶರ್ಟು ಫುಲ್ ಸ್ಟಿಚೆಲ್ಲ ಬಿಚ್ಚಿ ನೋಡಿ ಯಾವ ಥರ ಕಟ್ ಮಾಡಿದ್ದಾರೆ ಇಟ್ಕೊಂಡು ಟೇಪಲ್ಲಿ ಅಂದರೆ ಬಿಗಿನರ್ಸ್ ಸ್ವಲ್ಪ ಸ್ಟಿಚ್ ಮಾಡೋರಿಗೆ ಗೊತ್ತಿರುತ್ತೆ.
ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾವು ಸ್ಲೀವ್ ರೌಂಡ್ ಅಳತೆ ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಆ ಥರ ಫಿಟ್ಟಿಂಗ್ ಮಾಡಿ ಡಬಲ್ ಸ್ಟಿಚ್ ಹಾಕಿ ಲಾಸ್ಟಿಗೆ ಬಟಮ್ 1 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದು ಅಷ್ಟೇ ಆಯಿತು. ಬ್ಲೌಸ್ಗಿಂತ ನಮ್ಮ ಸ್ಯಾರಿ ಬ್ಲೌಸ್ಗಿಂತ ಸ್ಕೂಲ್ದು ಈ ಥರ ಶರ್ಟ್ ಹೊಲಿಯೋದು ತುಂಬ ಈಸಿ ಇದೆ. ಹಾಫ್ ಆನ್ ಅವರ್ ಹೊಲಿದು ಬಿಡ್ಬೋದು. ಕಟಿಂಗ್ ಮಾಡಿ ಇಟ್ಕೊಬಿಟ್ರೆ ಸರಿ ಹೋಗಿ ಥರ ನಾನಿದು ಪಾಕೆಟ್ ಅಟ್ಯಾಚ್ ಮಾಡಿಲ್ಲ. ಇದು ಹುಡುಗನ ಶರ್ಟು ಪಾಕೆಟ್ ಅಟ್ಯಾಚ್ ಮಾಡಬೇಕು. ಮತ್ತು ಇದು ಪ್ಯಾಂಟ್ ಇದೆ ಸ್ಟಿಚ್ ಮಾಡೋದು. ನೆಕ್ಸ್ಟ್ ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಗೂ ಲೈಕ್ ಮತ್ತು ಕಮೆಂಟ್ ಬಂದರೆ ನೆಕ್ಸ್ಟ್ ವೀಡಿಯೋಗಳು ಹಾಕೋಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ